ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು? ಅಣ್ಣ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ ಏನಂತೀರಾ? ಅಷ್ಟೇ. ಸ್ಟ್ರಾಂಗ್ ಆಗಿರಿ ಬ್ರದರ್, ಹೆದರ್ಬೇಡಿ ಬ್ರದರ್. ಯಾವ ಕೈಲಾಗದಿರವೇ ಮಾತಾಡೋದೇ ಇಲ್ಲ. DJ Lila. ಏನು ಸಿಂಧನೂರ್ ಪೂರ ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ರಂತೆ ಮಕ್ಕಳೇ, ಸಿಂಧನೂರ್ ಪೂರ ಕಾ ಪೂರ ಅಮ್ರವ್ವ ಹೇ. ಅಮ್ರವ್ವ ಅಲ್ಲ, ನನಗೆ ಹಿಂದಿ ಬರಲ್ಲ ಅಂತ ಕೂತಿದ್ರೆ ಕರ್ಕೊಂಡ್ ಬರ್ತಿದ್ದೆ. ಕಂಡ್ರೆ ಕರ್ಕೊಂಡ್ ಬರ್ತೇನೆ. ನೀನೇ ವಿಡಿಯೋ ಮಾಡ್ತಾನೆ. ಇವಾಗ ಹೇಳ್ತೀನಿ ನೋಡು. ಸಿಂಧನೂರ್ ಪೂರ ಕಾ ಪೂರ ಅಮ್ರವ್ವ ಹೇ. ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಜ್ಜೆಪುರದ ಗಜರಾಜ ಕೊಹಿನೂರು ಕೊಹಿನೂರು ಡೈಮಂಡ್ ನಮ್ಮ ಚಂದ್ರಶೇಖರ್ ಗೌಡ. ನಿಮ್ಮ ಚಪ್ಪಾಳೆಯೊಂದಿಗೆ ಚಿಂತೆಯಿಲ್ಲದೆ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಮಾಡಿಕೊಳ್ಳೋಣ. ಇಲ್ಲದೆ ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತು. ಅಕ್ಕ, ಅದು ಆ ಮೂಲೆ ಮನೆ ಶಾಂತಿನ ನಾನು 3 ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನಾನು ಅವಳ ಜೊತೆ ಓಡೋಗ್ತಾ ಇದ್ದೀನಿ. ಆಹಾ, ಎಂತ ಸಿಹಿ ಸುದ್ದಿ ಹೇಳ್ದೆ. ಮದ್ವೆ ಮಾಡಕ್ ಖರ್ಚುಳಿತು, ಫಸ್ಟ್ ಓಡೋಗು. ಹಂಗಂತ ಲೆಟರ್ ಬರ್ದ್ಬಿಟ್ಟು ನಿನ್ ಗಂಡ ಓಡೋಗವನೆ ತಗೋ. ಬರೀ ಇಂತದೆಯ. करके but once it coming this Kamarul Fatima Shalimar, what you done? That media is not there. You are unning thinning but now he is asking BJP Kamalud ಕೆಲವಡೆ ಹಾರ್ತಾ ಬಾಬಾ ಆ ಮೇಜಾರಿಟಿ ಅಲ್ಲಿ ಮೇಲೆ ಇರ್ಬೋದು. ಅವ್ನು ಸಿದ್ಧ ವಿಕೆಟ್ ಬಿಟ್ಬಿಟ್ಟು ಹೋದವು. ಪಂಜಾಬ್ ಒಲ್ಲೆ ಆಗ್ಬಿಟ್ಟ. ಈಗ ಕಾಂಗ್ರೆಸ್ ಇಚ್ ಯಾಕೆ ನೋಡ್ತಿ ಬಿಡು ಸುಳೆ ಮಗನ ಅವನ ನೋಡ್ ನಾನು ಹುಡ್ಸಿ ಇಡು. ಅಲ್ಲ ನನ್ನ ಹೆಂಡತಿ ನಾನು ನೋಡಿದ್ರೆ ನೀನ್ ಪ್ರಾಬ್ಲಮ್ ಆಯ್ತಿ ಮನೆ ಮುಂದೆ ಬೋರ್ ಯಾವಾಗ ಹಾಕ್ಸವ ಹಾಕಿಸ್ತೀನಿ. ಹಾಕ್ಸಿರೋ ಒಮ್ಮಲೆಗೆ 4-5 ಇಂಚ್ ನೀರು ಬಿಡೋಕ್ ಮಗನೆ. ಆಯ್ತಳು ಆಯ್ತಳಲ್ಲ, ಆಯ್ತಾಗೇ ಹೋಗ್ತದ. ದೋಸ್ತ ಏನ್ ಗಬಗ ಎಲ್ಲಿ ಹೊಂಟ್ರ ಸುಳೆ ಮಗನೇ? ಗಬಗಬ ವಾಸನೆ ಬರಾಗಿತ್ತು. ನೀ ಏನಿದ್ರು ಹೊರಗೆ ಮಾತಾಡ್ಬೇಕು, ಒಳಗ್ ಬಂದ್ರೆ ಕಾಲ್ ಮಾಡ್ಲಿ. எனக்கு டெடி பேர் நான் உனக்கு. ಮೂರು ನಿಮ್ ಹೆಂಡತಿ ನಿಮ್ಗೆ ಬೈಯೋ 3 ಪದಗಳು ಸರ್. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ. ಏನ್ ನಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ನಿನ್ ಮೋಸದ ದುಡ್ಡ ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ಇನ್ನೇನ್ ಬೈತಾರ ಗೊತ್ತಿಲ್ಲ. ಅವು ಮುಂಜಾನೆ ಹೊಯ್ಕೋತಾಳ. ಆಕಿನ ಚಟ ಆಟ ಗೊತ್ತಿಲ್ಲ ನಿನಗೆ? ಏನ್ ನೀರ್ ತಗೋರಿ, ಪೂಜೆ ಮಾಡ್ರಿ. ಅಲ್ಲೇ ಆಕಿನ ಮದುವೆಗೆ ನನ್ನ ಜೀವನ ಬರ್ಬಾದಾಗಿ ಹೋಗ್ಬಿಟ್ಟದ. ಎದಕ್ಕೋ ಹಾಪ್ ಸುಳೆ ಮಗನೇ? ಆಕಿನ ಮದುವೆಗೆ ಯಾವಾಗ ಬಂದಿಲ್ಲ ಕರ್ಕೊಂಡು ಬರೇ ಒದರಾಡ್ರೆ ಯಾಕರ ಮದುವೆಗಿನ ಪಾನಾಗ ನನಗೆ. ಬೋಸುಡಿ ಮಗನೇ, ಆಕಿನ ಮದುವೆ ಅಲ್ಲಿಗ ನಾ ಹುಡ್ತಿದ್ದೆ ಅವನು. ಅದಕ್ಕೆ ಮದುವೆಗಿನ ಮಗನೇನ. ಚಿನ್ನ ನಿನ್ ಮುಖ ತೋರ್ಸೆ ನೋಡ್ಬೇಕು ಅನ್ನಿಸ್ತಾ ಇದ್ದೆ. ನಾನು ಮುಸ್ಕೋತೀನಿ, ತೋರ್ಸು, ಬೇಗ ತೋರ್ಸು.
ಬರೀ ಜೋಕು ನಾಳೆ ಒತ್ತಾರಕ್ಕೆ ಮಕ್ಕಳಾಗ್ಬೇಕು ಆ ತರದ್ ಒಂದು ಹಾಡು ಹೇಳ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಕತ್ತಲ್ ಬರೀ ಕರಿಮಣಿ ಸರ ಹಾಕೊಂಡು ಬೇಜಾರಾಗಿದೆ. ಗಂಡನ್ ಗೊತ್ತಿಲ್ದಂಗ್ ಬಂಗಾರದ ಗುಂಡ್ ಮಾಡ್ಸೋಣ ಅಂತ ಎಂತ ಪ್ಲಾನ್ ಮಾಡಿದಳು ಗೊತ್ತಾ? ನಾನ್ ತಂದಿರೋ ಎಣ್ಣೆ ಬಾಟಲ್ ನೆಲ್ಲ ಬಚ್ಚಿಕೊಂಡು ಗಾಂಧಿ ಜಯಂತಿಗೆ ಕರ್ನಾಟಕ ಬಂದಿದ್ದಾಗ ಅಕ್ಕಪಕ್ಕ ಮನೆ ಅಂಕಲ್ಗಳಿಗೆ ಡಬಲ್ ರೇಟಿಂಗ್ ಮಾರಿದಳೆ. ಇನ್ನೊಂದು ಹಾಕೋಣವು. ನೀವು ಹೆಣ್ ಕಡೆಯವರ ಗಂಡ್ ಕಡೆಯವರ? ಗಂಟು ಕಡೆಯವರು. ನೀವು ಹೆಣ್ ಕಡೆಯವರು? ರೀ ಸ್ವಾಮಿ, ಹೆಣ್ ಕಡೆಯವರ ಗಂಡ್ ಕಡೆಯವರ ಊಟಕ್ಕೆ ಬಂದಿದ್ದೀರಾ? ಊಟ ಮಾಡಿ. ನಾವು ಗಂಡು ಕಡೆಯವರು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ರೇ ಸ್ವಾಮಿ, ನಾವ್ ಹೆಣ್ ಕಡೆಯವರು. ಮದುವೆ ಮಾಡ್ಕೊಡ್ತಾ ಇರೋದೇ ನಾವು. ಹೌದಾ? ಇದು ಮದುವೆ ಅಲ್ಲ, ಗೃಹ ಪ್ರವೇಶ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತಾಳಿ ತಣ್ಣಗಿತ್ತು, ಸಿಕ್ಕಾಪಟ್ಟೆ ಕಚುಗುಳಿ ಆಯ್ತು. ಅದಕ್ಕೆ ನಾಕೆ ಏನಿವಾಗ? ಏನಿಲ್ಲಪ್ಪ. ಮೊದ್ಲು ನಿನ್ ಕಂಡ್ರೆ ಮುದ್ದು ಬರೋದು, ಅದಕ್ಕೆ ನಗ್ತಿದ್ದೆ. ಇನ್ಮೇಲೆ ನಗಲ್ಲ ಬಿಡು. ಯಾಕೋ? ನಿನ್ ಜೊತೆ ಹೇಗ್ ಬೇಕಲ್ಲ. ನಾಗರವ ಇದೇನಕ್ಕೋ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅಯ್ಯ, ನಿನ್ ಒಟ್ಟಿಗೆ ಸೋಪ್ ತಗೊಳ. ಅದ್ಯಾಕಂಗ್ ಊಸ್ತೀರಾ? ಜನರಿದ್ದಾಗ ಊಸ್ಬಾರ್ದು ಕಣೋ, ಮರ್ಯಾದೆ ಹೋಯ್ತದೆ. ಅಯ್ಯ ಮಂಗುಳದೆ ಊಸ್ ಬಂದೆ ಅಂತ ಹಿಡ್ಕೊಂಡ್ ಕೂತ್ಕೊಂಡ್ರೆ ಅಟೆಟಕ್ ಆಗಿ ಸತ್ತಾಯ್ತಾರಂತ ಇಲ್ಲಿ ಹೇಳೋರ್ ನೋಡು. ಹೂಸ್ ತಡೆದುಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೌದು, ಹೂಸ್ ತಡೆ ಹಿಡ್ಕೊಳ್ಳೋದ್ರಿಂದ ಹೃದಯದ ಮೇಲೆ ಒತ್ತಡ ಬಿದ್ದು ಹೃದಯ ಕಾಯಿಲೆಗಳು ಹೆಚ್ಚಾಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಗೊತ್ತಾಯ್ತಾ ಏನಾಗ್ತಿದೆ ಅಂತ? ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಬರೀ ಬೆಳ್ಳುಳ್ಳಿ ತಿಂದಿದ್ದಾರೆ. ಪಿಕ್ಚರ್ ಬೆಳ್ಳುಳ್ಳಿ ಕಬಾಬ್ ಕೇಳಿದ್ರೆ ಬರೀ ಬೆಳ್ಳುಳ್ಳಿ ತಮ್ಮಂದು ಕೊಟ್ಟಿರಲ್ರಿ. ಏನಾಯ್ತು ಸರ್? ಬೆಳ್ಳುಳ್ಳಿ ಕಬಾಬ್ ಕೇಳಿದ್ರೆ ಬರೀ ಬೆಳ್ಳುಳ್ಳಿ ತಮ್ಮಂದು ಕೊಟ್ಟಿದ್ದಾರೆ. ಬೆಳ್ಳುಳ್ಳಿನ ನೋಡಿ ಕಿಶೋರ್ ಅವರು ಬೆಳ್ಳುಳ್ಳಿ ಕಬಾಬ್ ಕೇಳಿದ್ರು ಕಿಶೋರ್, ನೀವು ಅದರಲ್ಲಿ ಬರೀ ಬೆಳ್ಳುಳ್ಳಿನೇ ಹಾಕೊಟ್ಟಿದ್ದೀರಾ. ಅಲ್ಲ ಸರ್, ಚಿಕನ್ ಕಬಾಬ್ ಅಂದ್ರೆ ಚಿಕನ್ ಇರುತ್ತೆ, ಪನ್ನೀರ್ ಕಬಾಬ್ ಅಂದ್ರೆ ಪನ್ನೀರ್ ಇರುತ್ತೆ, ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಬೆಳ್ಳುಳ್ಳಿನೇ ತಾನೇ ಇರ್ಬೇಕು ಸರ್. ಸರಿ ಸರಿ, ಕೋಪ ಯಾಕೆ? ರೈಟ್ಗೆ ಹೋಗ್ಬೇಕು, ಕೈ ತೋರ್ಸೋ. ಸರಿ ಮಾವ.